ಜಿಲ್ಲಾಧಿಕಾರಿ ಅವ್ರ ಕಚೇರಿವರೆಗೆ ರ್ಯಾಲಿ ಬಂದು ಆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿ ಆ ಜಿಲ್ಲಾಧಿಕಾರಿ ಅವ್ರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮಹದಾಯಿ ಯೋಜನೆಯನ್ನು ಕೂಡಲೇ ಜಾರಿ ಮಾಡಬೇಕನ್ನುವಂಥ ಒತ್ತಾಯವನ್ನು ಅವತ್ತು ಸಂಪೂರ್ಣವಾಗಿ ಆಗ್ರಹ ಮಾಡುವಂಥ ಕೆಲಸ ಮಾಡ್ತೇವೆ. ಅದರ ಜೊತೆಗೆ ಏನಿವತ್ತು ಮಹದಾಯಿ ವಿರೋಧವಾಗಿ ಬೆಳಗಾವಿಯಲ್ಲಿ ಆದಂಥ ಒಂದು ಘಟನೆ ವಿರೋಧ ಒಂದು ಪ್ರೊಟೆಸ್ಟ್ ಏನು ಮಾಡಿದ್ದಾರೆ, ಆ ಒಂದು ಪ್ರಕ್ರಿಯೆಯನ್ನು ಅವತ್ತು ಸೇರಿರ್ತಕ್ಕಂಥವ್ರಲ್ಲೂ ಉಗ್ರವಾಗಿ ಖಂಡನೆ ಮಾಡ್ತಾ ಅವ್ರ ಮೇಲೆ ಕೂಡಲೇ ಕಾನೂನು ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು. ಯಾರಿಂದ ಇಂಥ ಪ್ರಕ್ರಿಯೆ ನಡೀತು, ಇವತ್ತು ಯೋಜನೆ ಜಾರಿಯಾಗುವಂಥ ಸಂದರ್ಭದಲ್ಲಿ ಅದಕ್ಕೆ ಹಿನ್ನಡೆ ಮಾಡಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕಬೇಕು. ಯಾಕಂದರೆ ಇವತ್ತು ನಾಡದ್ರೋಹಿ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಅಂಥ ಕೆಲಸ ಮಾಡಲಿಕ್ಕೆ ಯಾರು ಕಾರಣ ಅನ್ನೋದನ್ನು ಕೂಡಲೇ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಏನು ಸರ್ ಅವರು ಏನು ವಿರೋಧ ಮಾಡಿದ್ರು, ಯಾರು ವಿರೋಧ ಮಾಡಿದ್ರು ಸರ್? ಅಲ್ಲಿ ಕೂಡಿರ್ತಕ್ಕಂಥ ಪರಿಸರವಾದಿಗಳು ಪರಿಸರ ಉಳಿಸೋದಕ್ಕಾಗಿ ಅನ್ನುವಂಥ ಹೋರಾಟವನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಈ ಪಶ್ಚಿಮ ಘಟ್ಟ ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸೋದ್ರಿಂದ ಪಶ್ಚಿಮ ಘಟ್ಟ ಹಾಳಾಕತಿ, ಆಮೇಲೆ ಬೆಳವಲ್ನಾಡಿಗೆ ಮಳೆ ಕಡಿಮೆ ಕತಿ, ಅದಕ್ಕೆ ಕೂಡಲೇ ಮಹದಾಯಿ ಯೋಜನೆಯನ್ನು ಜಾರಿ ಮಾಡಬಾರ್ದು ಅನ್ನುವಂಥ ಒಂದು ಪ್ರೊಸೆಸನ್ ಮಾಡಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮನವಿ ಸಲ್ಲಿಸಿದೆ. ಆ ಒಂದು ಪ್ರಕ್ರಿಯೆ ಇವತ್ತು ಇದು 4 ದಶಕಗಳ ಹೋರಾಟ ಇವತ್ತು ನಿರಂತರವಾಗಿ ಯಶಸ್ವಿಯಾಗಿ ನ್ಯಾಯಾಧಿಕರಣ ಇರ್ಬೋದು, ನ್ಯಾಯಾಲಯದಲ್ಲಿ ಇರ್ಬೋದು, ಸಂಪೂರ್ಣವಾಗಿ ವ್ಯಾಜ್ಯಗಳು ತೀರ್ಮಾನ ಆಗಿ ಕೊನೆ ಹಂತದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅದನ್ನು ಜಾರಿಗೆ ತರಲಿಕ್ಕೆ ಕೇಂದ್ರದ ಕೆಲವೊಂದು ಕ್ಲಿಯರೆನ್ಸ್ ಸಲುವಾಗಿ ಇವತ್ತು ಟೆಂಡರ್ ಕರೆದು ಟೆಂಡರ್ ಪ್ರಕ್ರಿಯೆ ಸಂಪೂರ್ಣ ಮುಗಿಸಿ ಇನ್ನೊಂದು ತಿಂಗಳ ಹೊತ್ತಿನಲ್ಲಿ ಆ ಮಹದಾಯಿ ಯೋಜನೆ ಜಾರಿಗೊಳ್ತಾ ಇದೆ ಅನ್ನುವಂಥ ಸಂದರ್ಭದೊಳಗೆ ಇವತ್ತು ಮಹದಾಯಿ ಬೇಡ ಅನ್ನುವಂಥ ಧ್ವನಿ ಬಂದಿರುವಂಥದ್ದು ಈ ಉತ್ತರ ಕರ್ನಾಟಕ ಭಾಗದ ಮಹದಾಯಿ ಹೋರಾಟಗಾರರು ಎಲ್ಲರಿಗೂ ತರುವಂಥ ವಿಷಯ. ಇದಕ್ಕೆ ಯಾರು ಕಾರಣ ಅನ್ನೋದನ್ನು ನೋಡ್ಬೇಕಾಗಿದೆ. ಯಾಕಂದ್ರೆ ಇವತ್ತು ತಾವು ಪರಿಸರ ಉಳಿಸೋದಕ್ಕೆ ಹೋರಾಟ ಮಾಡಲಾಗಿದ್ದೆ. ಈ ಮಹದಾಯಿ ಯೋಜನೆ ಇವಿಂದ ನಿನ್ನೆ ಕೂಗಲ್ಲ. ಅವತ್ತಿನ ಸಂದರ್ಭದೊಳಗೆ ಯಾಕೆ ನೀವೆಲ್ಲ ಕೂಗನ್ನು ಹಾಕಲಿಲ್ಲ? ಅವತ್ತಿನ ಸಂದರ್ಭದೊಳಗೆ ನೀವು ಇದ್ರ ಬಗ್ಗೆ ಯಾರೊಬ್ಬರು ಕೂಡ ಧ್ವನಿ ಎತ್ತಲಿಲ್ಲ. ಇಲ್ಲಿವರೆಗೆ ನೀವು ಯಾಕೆ ಸುಮ್ಮನಿದ್ರಿ? ಇವತ್ತು ಕೊನೆ ಹಂತದೊಳಗೆ ಯೋಜನೆ ಜಾರಿ ಆಗುವಾಗ ಅದಕ್ಕೆ ವಿರೋಧ ಮಾಡ್ತೀರಂದ್ರೆ ಇದಕ್ಕೆ ನೀವು ಯಾರು ಕುಮ್ಮಕ್ಕಿನಿಂದ ಮಾಡಾಕತ್ತೀರಿ? ಅವರು ಯಾರು ಇದಕ್ಕೆ ಹಿಂದೆ ಕೈವಾಡ ನಡೆಸಿ ಅವ್ರನ್ನ ಆ ರೀತಿ ಪ್ರೇರಣೆ ಮಾಡ್ಯಾರ ಅನ್ನೋದನ್ನು ಕೂಡ ಕಂಡುಹಿಡಿಬೇಕಾಗಿತ್ತು. ಇಲ್ಲದ ಹೋದ್ರೆ ನಾಡದ್ರೋಹಿಗಳು ಮುಂದೆ ಪ್ರತಿಯೊಂದು ಇಂಥ ಜನಪರ ಹೋರಾಟಗಳನ್ನ ಹತ್ತಿಕ್ಕೋದಕ್ಕೆ ಕಾರಣಕ್ಕವು ದಯಮಾಡಿ ಮಾಡಬಾರ್ದು. ಅದನ್ನು ತನಿಖೆ ಮಾಡ್ಬೇಕು ಸರ್ಕಾರ. ಕೂಡಲೇ ಅದಕ್ಕೆ ಯಾರು ಮಾಡ್ಯಾರ ಅವ್ರನ್ನ ಬಂಧಿಸ್ಬೇಕಂತನೂ ಒತ್ತಾಯ ಮಾಡ್ತೇವೆ. ಯಾರು ಕುಮ್ಮಕ್ ಇರ್ಬೋದು ಸರ್? ಒಂದು ನಮಗೆ ಅದು ಸದ್ಯದ ಮಟ್ಟಿಗೆ ಗೋವಾ ರಾಜ್ಯದ ಪ್ರೇರಣೆ ಅಂತ ನಾವು ಹೇಳ್ತೇವೆ. ಗೋವಾ ರಾಜ್ಯದ ಕುಮ್ಮಕ್ಕಿನಿಂದ ಮಾಡಿರ್ಬೋದು, ಅಥವಾ ರಾಜ್ಯದಲ್ಲಿ ರಾಜಕಾರಣಿಗಳು ಕೂಡ ಎರಡೂ ಪಕ್ಷಗಳೊಳಗೆ ಯಾರಾದರೂ ಇರ್ಬೋದು. ಈ ವಿಷಯವನ್ನು, ಈ ಯೋಜನೆ, ಈ ಇಶ್ಯೂವನ್ನು, ಮಹದಾಯಿ ಇಶ್ಯೂವನ್ನು ಜೀವಂತವಾಗಿ ಇಟ್ಕೋಬೇಕನ್ನುವಂಥ ದುರುದ್ದೇಶದಿಂದನೂ ಕೂಡ ಇದು ದೌಡು ಕೊನೆಗೊಳ್ಳಬಾರ್ದು ಅನ್ನುವಂಥದ್ರಿಂದನೂ ಮಾಡಿರ್ಬೋದು. ಅದಕ್ಕನ್ನು ಸೂಕ್ತವಾಗಿ ತನಿಖೆ ನಡೀಲಿ ಅಂತೇಳಿ ನಾವು ಒತ್ತಾಯ ಪಡಿಸ್ತೀವಿ. ಸರ್, ಎಷ್ಟು ಮಂದಿ ರೈತರು ಸೇರ್ಬೋದು ಅವತ್ತ? ಸರ್, ಅವತ್ತಂತೂ 1,000 ಸಂಖ್ಯೆಯೊಳಗೆ ಸೇರ್ತೇವೆ. ಎಲ್ಲ 11 ತಾಲೂಕಿನಿಂದ, 4 ಜಿಲ್ಲೆ 11 ತಾಲೂಕಿನಿಂದ ರೈತರು ಬರ್ತಾರೆ. ಸಂಪೂರ್ಣವಾಗಿ ಇದರ ಸುದ್ದಿಯನ್ನು 4 ಜಿಲ್ಲೆಯಾದ್ಯಂತ ಮುಗಿಸಿದ್ದೇವೆ. ಅವತ್ತು 10 ಗಂಟೆಗೆ ಧಾರವಾಡ ಕಲಾಭವನದ ಗ್ರೌಂಡಿಗೆ ಸೇರ್ತಾರೆ. ಅದಲ್ಲದನ ಧಾರವಾಡದ ಮಹಾನಗರ, ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಕೂಡ ಈ ಭಾಗದ ಎಲ್ಲ ಜನಪರ ಸಂಘ ಸಂಸ್ಥೆಗಳ ಮುಖಂಡರಿಗೆ, ಕನ್ನಡ ಪರ, ದಲಿತ ಪರ, ಕಾರ್ಮಿಕ ಪರ ಹಾಗೂ ವಿದ್ಯಾರ್ಥಿ ಮಹಿಳಾ ಸಂಘಟನೆಯವರಿಗೂ ಕೂಡ ವಿನಂತಿ ಮಾಡ್ಕೊಂಡೇವೆ. ಅವರಿಗೆ ವಿನಂತಿನೂ ಮಾಡ್ಕೊತೇವೆ. ಇದು ಕುಡಿ ನೀರಿನ ವಿಷಯ, ಸಾಮೂಹಿಕವಾಗಿ ಎಲ್ಲರೂ ಕೂಡ ಇದರೊಳಗೆ ಪಾಲ್ಗೊಳ್ಳಿ ಅಂತೇಳಿ ಮತ್ತೊಮ್ಮೆ ನಾ ಇಡೀ ಮಹಾನಗರದ ಜನತೆ ಕೂಡ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ, ಯಾಕಂದ್ರೆ ಇದು ಕುಡಿ ನೀರಿನ ವಿಷಯದಲ್ಲಿ ಯಾವುದೇ ರಾಜಕೀಯ ಇಲ್ಲ. ಇದು ಪಕ್ಷಾತೀತವಾಗಿ, ಇದು ಪ್ರತಿಯೊಬ್ಬರು ಯಾವುದೇ ಒಂದು ಸಂಘಟನೆ ಅಲ್ಲ, ಇಲ್ಲಿ ಎಲ್ಲಾ ಸಂಘಟನೆಯವರು ನಾವು ಕುಡಿಯುವ ನೀರಿನ ವಿಷಯ ಇದೆ. ಅದಕ್ಕಾಗಿ ಸಾರ್ವತ್ರಿಕವಾಗಿ ಎಲ್ಲರೂ ಸೇರಿ ಈ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಬರ್ರಿ ಅಂತೇಳಿ ಆಹ್ವಾನ ಮಾಡಿದ್ದಾರೆ. ಆವತ್ತು ಬರಬೇಕಾದಂಥ ಸಂದರ್ಭದಲ್ಲಿನೂ ಕೂಡ ಈ ಮಹಾನಗರದಲ್ಲಿ ಇದ್ದಂಥ ಎಲ್ಲಾ ಸಂಘಟನೆ ಮುಖಂಡರು ತಮ್ಮ ತಮ್ಮ ಬ್ಯಾನರ್ ಅನ್ನು ಹಿಡ್ಕೊಂಡು ಆ ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಬೇಕಂತ ಅವ್ರು ವಿನಂತಿ ಮಾಡ್ತಾರೆ. ಸರ್, ಒಂದು 20 ರಿಂದ 25 ಸಂಘಟನೆ ಹೋದ್ ಸರ್. ಎಲ್ಲಾ ಸಂಘಟನೆಯವರು ಬರ್ತಾರೆ, ಎಲ್ಲರಿಗೂ ಮಾಹಿತಿ ಸರ್. ಅವರಿಗೆ ಗಡುವು ಐತಿ. ಆ ಗಡುವನ್ನ ಅವತ್ತು ಜಿಲ್ಲಾಧಿಕಾರಿ ಅವ್ರ ಕಚೇರಿ ಮುಂದೆ ಘೋಷಣೆ ಮಾಡ್ತೀವಿ.
ಅವತ್ತು ಅವರಿಗೆ ಪ್ರಮುಖವಾದ ಒಂದು 2 ವಿಷಯಗಳ ಮ್ಯಾಗ ಭಾಳ ನಮ್ಮ ಒಂದು ಇದು ಮನವಿನೂ ಕೂಡ ಒಂದು 2 ವಿಷಯಗಳ ಮೇಲೆ ಬೆಳಕು ಚೆಲ್ತೇವೆ. ಅವತ್ತು ಸರ್ಕಾರಗಳಿಗೆ ಗಡುವನ್ನು ಕೊಡ್ತೀವಿ. ಇಲ್ಲ, ಈ ಸಾರಿ ಹಂಗ ಆಗಲ್ಲ ಸರ್. ಯಾಕಂದ್ರೆ ಇವತ್ತ ಆ ಯೋಜನೆಗೆ ಹಿನ್ನಡೆ ಮಾಡುವಂತ ಕುತಂತ್ರ ನಡೆದ ಸನ್ನಿವೇಶದೊಳಗೆ ಇದು ಕೊನೆ ಹೋರಾಟ. ಸರ್ಕಾರಗಳಿಗೆ ಅವ್ರಿಗೆ ಬೇಕಾಗೈತಿ ಇಲ್ಲ ಅನ್ನೋದು ಅವ್ರನ್ನ ಸ್ಪಷ್ಟಪಡಿಸ್ಬೇಕು. ಇಲ್ಲ ನಮಗೂ ಇದು ಇಚ್ಛಾ ಇಲ್ಲ ಅಂತ ಅವ್ರ ಹೇಳಿ. ಇವತ್ತು ಹೋರಾಟಗಾರರಿಗೆ ಒಂದು ಸ್ಪಷ್ಟ ನಿಲುವು ಬೇಕಾಯ್ತು ಸರ್ಕಾರಗಳ ಕಡೆಯಿಂದ. ಅದನ್ನ ಪರಿಸರವಾದಿಗಳು ಸರ್ ಯಾರು ಲೀಡರ್ಶಿಪ್ ತಗೊಳ್ಳೋರು ಯಾರು ಸರ್? ಅದನ್ನ ಬಹುತೇಕ ಅಲ್ಲಿ ಬೆಳಗಾವಿನಾಗ ಸರ್ ಅಲ್ಲೇ ಬೆಳಗಾವದೊಳಗೆ ಇವತ್ತಿನ ದಿನ ನನಗೆ ಅಲ್ಲಿ ಪ್ರೊಸೆಷನ್ ಭಾಗವಹಿಸಿದಂತ ಜಗದ್ಗುರು ಸ್ವಾಮಿಗಳು ಇವತ್ತು ನನ್ನ ಕೂಡ ಫೋನ್ನೇ ಮಾತಾಡಿದ್ರು. ಅವರಿಗೆ ತಪ್ಪು ಸಂದೇಶ ಕೊಟ್ಟ ಅದ್ರೊಳಗೆ ಎಷ್ಟೋ ಮಂದಿಗೆ ತಪ್ಪು ಸಂದೇಶದಿಂದ ಅದ್ರೊಳಗೆ ಕರ್ಕೊಂಡಾರ ಒಂದಿಷ್ಟು ಮಂದಿ. ಯಾಕಂದ್ರೆ ನಾವು ಹಿಂದೆ ಮಹದಾಯಿ ಹೋರಾಟ ಮಾಡಿದಂಥ ಸಂದರ್ಭದೊಳಗೆ ಬೆಳಗಾವಿ ಒಳಗೂ ನಾವು ಅಲ್ಲಿ ಆ ಭಾಗದ ಎಲ್ಲ ಧರ್ಮಗುರುಗಳು ಕೂಡ ಹೋರಾಟಕ್ಕೆ ಬೆಂಬಲಿಸ್ಯಾರ. ಅಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಯವರು, ಇದಕ್ಕೆ ರೈತ ಪರ ಸಂಘಟನೆಯವರು ಎಲ್ಲರೂ ಕುತಂತ್ರದಿಂದ ಆ ಸಾಮೂಹಿಕ ಪ್ರಮುಖರಿಗೆ ಬರೀ ಒಂದು ಪರಿಸರದ ಹೋರಾಟ ಅಂತ ತಿಳ್ಕೊಂಡು ಅವ್ರನ್ನ ಕರೆದು ಕೊನೆಯದಾಗಿ ಈ ಒಂದು ಮಹದಾಯಿ ವಿರೋಧಿ ಅವ್ರದ್ದು ತಮ್ಮ ಆಂತರಿಕ ಏನು ಒಂದು ಟೂಲ್ ಕಿಟ್ ಇತ್ತಲ್ಲ ಅದನ್ನ ಎಕ್ಸ್ಪೋಸ್ ಮಾಡ್ಯಾರ. ಅದಕ್ಕೆ ಇವತ್ತು ಸ್ವಾಮಿಗಳು ಹೇಳಿದ್ರು, ನಾನು ಯಾವತ್ತು ಮಹದಾಯಿ ಪರವಾಗಿರ್ತೀನಿ, ನಾನು ಅಲ್ಲಿ ಹೋಗಬಾರ್ದ ಇತ್ತು, ನನಗೆ ಆ ವಿಷಯ ಗೊತ್ತಿಲ್ಲದ ಹೋರಾಟಕ್ಕೆ ಕರೆದಾರಂತೂ ಸ್ಪಷ್ಟನೆ ಪಡಿಸ್ಯಾರ. ಅದೇ ಅಲ್ಲದೆ ಹೆಬ್ಳಿಕರ್ ಅವರು ನಮ್ ಕೂಡ ಸಂಪರ್ಕ ಮಾಡಿದ್ರು. ನನಗೂ ಬರೀ ಪರಿಸರದ ಬಗ್ಗೆ ಅಂದ್ರು, ಮಹದಾಯಿ ವಿರೋಧಿ ನಾನಲ್ಲ ಅಂತ ಸ್ಪಷ್ಟನೆಯನ್ನು ಅವರು ಕೊಡ್ತಾರೆ. ಈ ಹೋರಾಟದ ಭಾಗವಹಿಸ್ತಾರೆ ಕರೆದ್ರೆ ಬರ್ಬೋದ್ರಿ. ನಾವು ಅವ್ರಿಗೆ ಬರ್ರಿ ನೀವು ಅಂತಂದ್ರೆ ಬರ್ಬೋದ್ರಿ. ನಿಮ್ ಪರವಾಗಿದ್ದೇನೆ ಅಂತ ಹೇಳಿದಾರೆ ನಮಗೆ. ನಾನು ಮಹದಾಯಿ ಪರವಾಗಿದ್ದೇನೆ, ಕಳಸಾ ಬಂಡ್ರಿ ಪರವಾಗಿದ್ದೇನೆ, ಆ ಯೋಜನೆ ವಿರುದ್ಧವಾಗಿಲ್ಲ ಅನ್ನುವಂಥ ಸ್ವಾಮೀಜಿಯವರು ಸುರೇಶ್ ಹೆಬ್ಳಿಕರ್ ಅವರು ಹೇಳಿದ್ದಾರೆ. ಅವ್ರಿಗೆ ಆಹ್ವಾನ ಕೊಡ್ತೇವೆ. 10ನೇ ತಾರೀಕಿನ ಮಹದಾಯಿ ಹೋರಾಟದ ರ್ಯಾಲಿ ಒಳಗೆ ನೀವು ಭಾಗವಹಿಸಿ ಅಂತ ಅವ್ರಿಗೆ ಆಹ್ವಾನ ಕೊಡ್ತೇವೆ. ಇವರಿಗೆ ಪರಿಸರವಾದಿ ಏನು ಸುರೇಶ್ ಹೆಬ್ಳಿಕರ್ ಅಲ್ಲಿ ಏನ್ ಭಾಗವಹಿಸಿದ್ದಾರೆ, ಇವತ್ತು ಅವ್ರು ಹೇಳಿದಂತದ್ದು ಸ್ಪಷ್ಟನೆ ಆಗ್ಬೇಕಾಯ್ತಿ ನಾಳೆಗೆ. ನಾ ಸ್ಪಷ್ಟನೆ ಆಗೋದ್ರ ಸಲುವಾಗಿ ಅವತ್ತಿನ ರ್ಯಾಲಿ ಒಳಗೆ ನೀವು ಬರ್ರಿ ಅಂತೇಳಿ ಅವ್ರಿಗೆ ಆಹ್ವಾನ ಕೊಡ್ತೇವೆ. ಅದ್ರ ಜೊತೆಗೆ ಅವತ್ತಿನ ರ್ಯಾಲಿ ಈ ಭಾಗದೊಳಗೆ ಇರ್ತಕ್ಕಂಥ ಎಲ್ಲಾ ಧರ್ಮಗುರುಗಳಿಗೆ ಹಾಗೂ ಸ್ವಾಮೀಜಿಗಳಿಗೆ ಎಲ್ಲಾ ಧಾರ್ಮಿಕ ಮುಖಂಡರಿಗೂ ಕೂಡ ಆಹ್ವಾನ ಮಾಡ್ತೇವೆ. ಎಲ್ಲರೂ ಕೂಡ ಇದರೊಳಗೆ ಮುಕ್ತವಾಗಿ ಭಾಗವಹಿಸಲಿ ಅನ್ನುವಂಥದ್ದು ನಮ್ಮೆಲ್ಲ ಹೋರಾಟಗಾರರ ಅನಿಸಿಕೆ. ಮತ್ತೊಂದು ಕೇಂದ್ರದವ್ರು ಅಂತಾರ, ರಾಜ್ಯದವ್ರ ಸಹಕಾರ ಕೊಡ್ತಾ ಇಲ್ಲ, ಎಲ್ಲರೂ ರೆಡಿ ಮಾಡಿವಿ, ಎಲ್ಲರೂ ಇದೀವಿ ಅಂತ ಅವ್ರು ಅಂತಾರೆ. ನಮ್ಮ ಮುಖ್ಯಮಂತ್ರಿಗಳು ಏನಂತಾರ, ನಮ್ದು ಎಲ್ಲ ಬಜೆಟ್ ರೆಡಿ ಮಾಡಿ ಅದಕ್ಕೆ ಇದು ಮಾಡಿವಿ, ಆದೇಶ ಪರ್ಮಿಷನ್ ಅವ್ರು ಕೊಡಿಸ್ಬಿಟ್ರಿ ಅಂದ್ರೆ ನಾವು ವರ್ಕ್ ಚಾಲೂ ಮಾಡ್ತಾ ಹೇಳ್ತಾರೆ. ಇವರಿಬ್ಬರು ಗದ್ದಲ್ದಾಗ ನಾವು ಕೂಸಾಗತ್ತೀವಿ, ಹಳ್ಳಿ ಮಂದಿ ಇಲ್ಲಿ ಉಳಿದಾಳ ಕುಡಿಯೋ ನೀರ ಬಗ್ಗೆ. ಅದಕ್ಕೆ ನೀವು ಸ್ವಲ್ಪ ದಯವಿಟ್ಟು ಮಾಧ್ಯಮ ಮಿತ್ರರು ಯಾರು ಆ ಟೈಮ್ ನಮ್ಗೆ 5 ವರ್ಷದಿಂದ 10 ವರ್ಷದಿಂದ ನೀವು ಹೆಂಗೆ ಸಹಕಾರ ಕೊಟ್ಟಿರಿ, ನಿಮ್ಮ ಪಾತ್ರ ಭಾಳ ದೊಡ್ಡದಿದ್ದಾಗ ನೀವು ಎತ್ತು ಹಿಡಿದ ನಮ್ಮ ಸಹಕಾರ ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ತಾರೆ. ಮಹದಾಯಿ ಯೋಜನೆ ನೀರಾವರಿ ಅಂತಕ್ಕಂಥದ್ದು